ನಾವು ಏನೇ ಮಾಡಲಿ ಫೀಲಿಂಗಿಂದ ಮಾಡಿದ್ರೆ ಬಹಳ ನಮ್ಮ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ. ಫೀಲ್ ದಿ ಫೀಲಿಂಗ್. ಇವಾಗ ನೀವು ಇಷ್ಟಪಟ್ಟಿದ್ದು ಮಾಡಿದ್ರೆ, ಇಷ್ಟಪಟ್ಟಿದ್ದು ತಿಂದರೆ, ಇಷ್ಟಪಟ್ಟಿದ್ದು ನೋಡಿದ್ರೆ, ನೀವು ಇಷ್ಟಪಟ್ಟಿದ್ದು ನೋಡಿದ್ರೆ ಎಷ್ಟು ತೃಪ್ತಿ ಪಡ್ತೀರಾ, ನೀವು ಎಷ್ಟು ಇಷ್ಟಪಡ್ತೀರಾ ಅಲ್ವಾ? ಈ ಇಷ್ಟ, ತೃಪ್ತಿ, ಆ ಸಮಾಧಾನ ಎಲ್ಲ ಆ ವಸ್ತುನಲ್ಲಿ ಇಲ್ಲ. ಆದರೆ ಆ ವಸ್ತುವಿಂದ ಸಿಕ್ಕಿದೆ ಅನಿಸುತ್ತೆ. ಆ ತೃಪ್ತಿ ನಿಂದೆ, ಆ ಸಂತೋಷ ನಿಂದೆ. ನೀ ಅಂದ್ಕೊಂಡಿದೀಯಾ ಇದರಿಂದ ನಂಗೆ ಬಂದಿದೆ ಅಂತ. ಅಲ್ಲ, ಈಗ ಆ ಫೀಲಿಂಗ್ನಲ್ಲೇ ಫೀಲ್ ಮಾಡಿ ಎಲ್ಲ ಮಾಡು. ನಿನಗೆ ಅದು ಇಷ್ಟ ಇಲ್ಲದೆ ಇರಬಹುದು. ನಿನ್ನ ಫೀಲಿಂಗ್ ಇದೆಯಲ್ಲ, ನಿಂದು ಫೀಲ್ ಇನ್ಸೈಡ್ ಆ್ಯಂಡ್ ಈಟ್. ಫೀಲ್ ಇನ್ಸೈಡ್ ಆ್ಯಂಡ್ ಸಿ. ಆ ಫೀಲ್ ಮಾಡಿದಾಗ ಒಬ್ಬರನ್ನ ನೋಡಿದ್ರು, ಒಬ್ಬರನ್ನ ಏನಾದರೂ ಮಾಡಿದ್ರು ನಿನ್ನ ರೀತಿಯೇ ಚೇಂಜ್ ಆಗುತ್ತೆ. ಜೀವನ ತುಂಬ ಬದಲಾವಣೆ ಆಗುತ್ತೆ. ಫೀಲಿಂಗಿಂದ ನೋಡಿದ್ರಲ್ಲ ಫೀಲಿಂಗ್ ಇಲ್ಲ. ನೀನು ಮಾಡಿದ್ರೆ ಎಷ್ಟೊಂದು ಸತಿ ಸಂತೋಷ ಪಟ್ಟಿದ್ಯಲ್ವ, ನೀನು ಎಷ್ಟು ಖುಷಿ ಕೊಟ್ಟಿದೆ ನಿಂಗೆಲ್ಲ. ನಾನು ನೀ ಅಂದಿದೆ ಅದು ಕೊಟ್ಟಿದೆ ಅಂದ್ಕೊಂಡಿದ್ಯಾ, ಬಟ್ ನಿಂಗೆ ಖುಷಿ ಆಗಿದೆ. ಆ ಖುಷಿ ನಿನ್ನಲ್ಲೇ ಇದೆ ಅಂತ ರಿಯಲೈಸ್ ಮಾಡ್ಕೊ. ಮೆಡಿಟೇಷನಲ್ಲಿ ಗೊತ್ತಾಗೋಗುತ್ತೆ, ಅಯ್ಯೋ ಇದು ನನ್ನಲ್ಲೇ ಇದೆ ಅಲ್ವಾ. ಹೌದು, 1 ಸೆಕೆಂಡ್ ಫೀಲ್ ದಟ್. ಫೀಲ್ ಮಾಡಿ, ಇದೆ ನನ್ನ ತೃಪ್ತಿ ಇದೆ, ಇವಾಗ ಇದು ಮಾಡಬೇಕಾ ಮಾಡು, ಇದು ನೋಡಬೇಕಾ ನೋಡು, ಇದು ತಿನ್ನಬೇಕಾ ತಿನ್ನು. ಈ ಫೀಲಿಂಗ್ನ ಕೊಡು. ಆಗ ನಮ್ಮ ದೃಷ್ಟಿಕೋನನೇ ಚೇಂಜ್ ಆಗೋಗುತ್ತೆ. ಇದು ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ, ಆಮೇಲೆ ಸುಲಭ ಆಗುತ್ತೆ.